ಹುಲಿ ವೇಷ ತೊಟ್ಟ ಮಕ್ಕಳು ಹುಲಿ ಸಂರಕ್ಷಣೆ ಕುರಿತು ಮಕ್ಕಳಿಂದ ಜಾಗೃತಿ, ಕಾಡು ಉಳಿಸೋಣ, ಪ್ರಾಣಿಗಳ ಸಂತತಿ ಹೆಚ್ಚಿಸೋಣ ಎಂದು ಅರಿವು ಮೂಡಿಸಿದ ಮಕ್ಕಳು. ಇದು ಎಲ್ಲೋ ಕಾಡಲ್ಲಿ ಕಂಡುಬಂದಂತಹ ಚಿತ್ರಣವಲ್ಲ. ತುಮಕೂರಿನ ಶ್ರೀ ಗುರುಕುಲ್ ಶಾಲೆಯಲ್ಲಿ ಮಕ್ಕಳಿಂದ ಮೂಡಿಬಂದ ದೃಶ್ಯ. ಏನದು ಅಂತೀರಾ? ಈ ಕುರಿತು ಇಲ್ಲೊಂದು ವರದಿ ಇದೆ ನೋಡಿ. ತುಮಕೂರಿನ ಪ್ರತಿಷ್ಠಿತ ಶ್ರೀ ಗುರುಕುಲ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಹುಲಿ ದಿನಾಚರಣೆ ಅಂಗವಾಗಿ ವಿದ್ಯಾರ್ಥಿಗಳು ಹುಲಿ ವೇಷ ಧರಿಸಿ ಸೇವ್ ದಿ ಫಾರೆಸ್ಟ್, ಸೇವ್ ದಿ ಆನಿಮಲ್ಸ್ ಎಂದು ಜಾಗೃತಿ ಮೂಡಿಸಿದರು. ಸದಾ ಒಂದಿಲ್ಲೊಂದು ವಿಶೇಷತೆಗಳಿಗೆ ಹೆಸರಾಗಿರುವ ಶ್ರೀ ಗುರುಕುಲ ಶಾಲೆ ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ಶಿಕ್ಷಣಕ್ಕೆ ಒತ್ತು ನೀಡುತ್ತಾ ಬಂದಿದೆ. ಶಿಕ್ಷಣದ ಜೊತೆಗೆ ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ವಿದ್ಯಾರ್ಥಿ ಮತ್ತು ಶಿಕ್ಷಕರೊಂದಿಗೆ ಆಚರಣೆ ಮಾಡಿ ಗಮನ ಸೆಳೆಯಿತು. ಶ್ರೀ ಗುರುಕುಲ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಟಿಎಸ್ ಮಧು ಜೈನ್ ಮಾತನಾಡಿ, ನಾಡನ್ನು ಉಳಿಸಿ ಪ್ರಾಣಿಗಳ ಸಂತತಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆಯನ್ನು ಆಚರಿಸಲಾಯಿತು. ಕಳೆದ 14 ವರ್ಷಗಳಿಂದಲೂ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಿಕೊಂಡು ಬರುತ್ತಿದ್ದೇವೆ. ಮಕ್ಕಳಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮ ಮಾಡಿಕೊಂಡು ಬಂದಿದ್ದೇವೆ ಎಂದರು. ರಾಷ್ಟ್ರ, ರಾಜ್ಯ, ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇವತ್ತು ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಟೈಗರ್ಸ್ ಡೇ ಅಂತ ಮಾಡ್ತಾರೆ. ಇದು ಫಸ್ಟ್ ಶುರು ಆಗಿದ್ದು 2010ನಲ್ಲಿ ರಷ್ಯಾದವ್ರು ಶುರು ಮಾಡಿದ್ರು. ಬಿಕಾಸ್ ಟೈಗರ್ ಸಂತತಿ ನಶ್ವರ ಆಗ್ತಿದೆ ಅನ್ನೋ ಒಂದು ದೃಷ್ಟಿಯಿಂದ ಶುರು ಮಾಡಿದ್ರು ಅವರು. ಈಗ ಆಲ್ ಓವರ್ ವರ್ಲ್ಡಲ್ಲಿ ತೊಗೊಂಡ್ರೆ 6,000 ಚಿಲ್ಲರೆ ಟೈಗರ್ಸ್ ಇದ್ದಾವೆ. ಎಷ್ಟು? 6,500 ಅಷ್ಟೇ ಇರೋದು. ಅದರಲ್ಲಿ ನಮ್ಮದು ಇಂಡಿಯಾದಲ್ಲಿ 70% ಇದೆ, ಅಂದರೆ 3,000 ಚಿಲ್ಲರೆ. ಹೋದ ವರ್ಷಕ್ಕಿಂತ ಈ ವರ್ಷ 4% ರೈಸ್ ಆಗಿದೆ. ಅದು ಒಂದು ಖುಷಿ ಕೊಡುವ ಸಂಗತಿ. ಆ ಒಂದು ಫಾರೆಸ್ಟು ಅಭಿವೃದ್ಧಿ ಆದರೆ ಟೈಗರ್ಸ್ ತನ್ನ ಪಾಡಿಗೆ ತಾನು ಆಗುತ್ತೆ. ನಮ್ಮ ಇಂಡಿಯಾದಲ್ಲಿ ತುಂಬಾ ಅದ್ರ ಬಗ್ಗೆ ಕಾಳಜಿ ವಹಿಸಿ, ಅಂದರೆ ಅದಕ್ಕೆ ಕಾಲರ್ಗೆ ಒಂದು ಹಾಕಿ ಅದರದ್ದು ಎಲ್ಲಿ ಓಡಾಡುತ್ತೆ, ಅದರದ್ದು ಏನು ಹ್ಯಾಬಿಟೈಟು ಅನ್ನೋದನ್ನೆಲ್ಲ ಸ್ಟಡಿ ಮಾಡಿದ್ರು. ಅದು ತುಂಬ ಒಳ್ಳೆ ರಿಸಲ್ಟ್ ಕೊಡ್ತು. ಈಗ 4% ರೈಸ್ ಆಗಿದೆ. ಮುಂದೆ ಇದು ಹಾಗೆ 4 ಅನ್ನೋದಕ್ಕಿಂತ 40% ಆ ಥರ ರೈಸ್ ಆದರೆ ಆವಾಗ ಫಾರೆಸ್ಟು ಅಭಿವೃದ್ಧಿ ಆಗ್ತಿದೆ. ನಮ್ಮ ಟೈಗರ್ಸು, ಅಂದರೆ ಟೈಗರ್ಸ್ ಒಂದೇ ಅಲ್ಲದೆ ಪ್ರಾಣಿಗಳೆಲ್ಲ ಅಭಿವೃದ್ಧಿ ಆಗ್ತಿದೆ ಅನ್ನೋದು ಒಂದು. ಇದೇನಕ್ಕೆ ಬೇಕು ಅಂದರೆ ಇಕೋಸಿಸ್ಟಮ್ ಕಾಪಾಡ್ಕೊಳೋಕ್ಕೆ ಫಾರೆಸ್ಟು ಅಷ್ಟೇ ಬೇಕು, ನಮ್ಮ ಸಿಟಿ ಇದೂ ಅಷ್ಟೇ ಬೇಕಾಗುತ್ತೆ. ಇಲ್ಲ ಅಂತಂದರೆ ಆಕ್ಸಿಜನ್ ದುಡ್ಡು ಕೊಂಡ್ಕೊಳ್ಳುವ ಪ್ರಮೇಯ ಬರುತ್ತೆ ಅಂತ ಅನಿಸುತ್ತೆ. ಅದರಿಂದ ಇದು ಮಕ್ಕಳಲ್ಲಿ ಸಣ್ಣ ಬಿತ್ತನೆ ಇದಷ್ಟೇ. ಟೈಗರ್ಸ್ ಡೇ ಅಂತ ಮಾಡಿದ್ರೆ ಏನಕ್ಕೆ ಮಾಡ್ತಾರೆ, ಅದನ್ನು ಏನಕ್ಕೆ ಏನು ಎತ್ತ ಅನ್ನೋದು ಅವ್ರಿಗೆ ಆಸಕ್ತಿ ಬೆಳೆಯುತ್ತೆ ಅನ್ನೋದು ಒಂದು ದೃಷ್ಟಿಯಿಂದ ಶ್ರೀ ಗುರುಕುಲಲ್ಲಿ 2010ಇಂದನೂ ಮಾಡ್ಕೊಂಡು ಬರ್ತಿದ್ದೀವಿ. I am Aditi. I am from Shri Gurukul. Save tiger, save forest. ಒಟ್ಟಾರೆ ಅತ್ಯಂತ ಯಶಸ್ವಿಯಾಗಿ ಮಕ್ಕಳಿಗೆ ಪ್ರಾಣಿಗಳ ಕುರಿತು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಮೂಡಿಬಂದಿದೆ. ಮಕ್ಕಳು ಹುಲಿ ವೇಷದಲ್ಲಿ ಗಮನ ಸೆಳೆದರು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.